ಅವಾಗೇನೆ ಕೇಳಿದ್ರೆ ಒಂದ್ ಸ್ವಲ್ಪ ಅಲ್ಲಿ ನಮ್ಗೆ ಮನೋರಂಜನೆ ಕಾರ್ಯಕ್ರಮ ಏನು ಕೇಳಿದ್ರೆ ಆ ಕಡೆಯಲ್ಲಿ ಯಕ್ಷಗಾನ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ. ನಾಟಕವು ಬಹಳ ಅಪರೂಪ. ಇಲ್ಲ ಶಾಲೆಯಲ್ಲಿ ಎಲ್ಲಿಯಾದ್ರೂ ಒಂದು ಫಂಕ್ಷನ್ ಆದಾಗ ನಾಟಕ ಆಗ್ತದೆ ಬಿಟ್ರೆ ನಾಟಕ ಇಲ್ಲ ಅವಾಗ. ಟಿವಿ ಸಹ ಇಲ್ಲ, ನಮ್ಮನೇಲಿ ಕರೆಂಟೇ ಇಲ್ಲ ಅವಾಗೆಲ್ಲ ದೀಪದ ಬೆಳಕು. 5ನೇ ಕ್ಲಾಸಿಂದ ಮುಗಿದಿಲ್ಲ ನಿಂಗೆ ಈಗಲೇ ಮೇಳ ಮೇಳ ಅಂತ ನಿಂಗೆ ಎಂತ ಗೊತ್ತುಂಟು? ಬೇಡ ಹೋಗುದು ಬೇಡ, ಆಗುದಿಲ್ಲ ಈಗೆಲ್ಲ ಕಷ್ಟ. ಹಾಗೆ ಇಲ್ಲ ನಾನು ಮೇಳಕ್ಕೆ ಹೋಗುದು ಅಂತ ಹಠ. ಅಂತೂ ಏನು ಮತ್ತೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವಿಂದು ಕುಂದಾಪುರ ಸಮೀಪದ ಸೇನಾಪುರಕ್ಕೆ ಬಂದೇವೆ. ಸೇನಾಪುರಕ್ಕೆ ಯಾಕೆ ಬಂದೇವೆ ಅಂದ್ರೆ ಅಲ್ಲಿ ಜನಪ್ರಿಯ ಯಕ್ಷಗಾನ ಕಲಾವಿದರಿದ್ದಾರೆ. ಜನಪ್ರಿಯ ಯಕ್ಷಗಾನ ಕಲಾವಿದರು ಯಾರಂದ್ರೆ ಪೆರ್ಡೂರು ಮೇಳದಲ್ಲಿ ಕಳೆದ 28 ವರ್ಷಗಳಿಂದ ಸೇವೆ ಸಲ್ಲಿಸತಕ್ಕಂತ ಜನಪ್ರಿಯ ಹಾಸ್ಯಗಾರರು. ನಿಮ್ಗೆಲ್ಲರಿಗೂ ಬಹಳ ಖುಷಿ ಆಗ್ತದೆ, ಅವರ ಹೆಸರು ಕೇಳಿದ್ರೆ ಬಹಳ ಖುಷಿ ಆಗ್ತದೆ ನಿಜವಾಗಿ. ರವೀಂದ್ರ ದೇವಾಡಿಗ ಸರ್ ಅವರ ಮನೆಗೆ ಬಂದಿದ್ದೇವೆ. ಅವರ ಮನೆ ಆಗ್ತಾ ಇದೆ ಈಗ. ಆ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಜೊತೆ ಮಾತುಕತೆಯನ್ನು ಆಡ್ತೇವೆ. ಹೊಸ ಮನೆಯನ್ನ ಕಟ್ತಾ ಇದ್ದಾರೆ, ಅವರಿಗೆ ಶುಭಾಶಯವನ್ನು ತಿಳಿಸೋಣ. ನಿಮ್ಮೆಲ್ಲರ ಪರವಾಗಿ ಹೊಸ ಮನೆ ಆದಷ್ಟು ಬೇಗ ಆಗಿ ನಾವೆಲ್ಲ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಶುಭ ಹಾರೈಸಿ ಹೋಗುವಂತಾಗ್ಲಿ, ಆದಷ್ಟು ಬೇಗ ಆಗ್ಲಿ ಅಂತನ್ನುವಂತ ಶುಭ ಹಾರೈಕೆಗಳು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತಿಳಿಸೋಣ. ಹಾಗೆ ಅವರ ಸಾಧನೆಯ ಹಾದಿಯ ಬಗ್ಗೆ ನಿಮಗೆ ನಾವು ತಿಳಿಸ್ತೇವೆ. ಇನ್ನು 1 ವಾರಗಳ ತನಕ 7 ದಿನ ರವೀಂದ್ರ ದೇವಾಡಿಗ ಸರ್ ಅವರ ಸಾಧನೆ ಹಾದಿಯ ವಿಡಿಯೋವನ್ನು ಪ್ರಸಾರ ಮಾಡ್ಲಿಕ್ಕಿದ್ದೇವೆ. ಹಾಗೆ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದೇ ರೀತಿ ನಮ್ಮ ಈ ವಾರದ ಅತಿಥಿ ಜನಪ್ರಿಯ ಯಕ್ಷಗಾನ ಕಲಾವಿದರು ರವೀಂದ್ರ ದೇವಾಡಿಗ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನು ನೋಡುವಾಗಲೇ ಒಂಥರ ಖುಷಿ, ನಗು ಮುಖ, ಮತ್ತೆ ರಂಗಸ್ಥಳದಲ್ಲಿ ಮತ್ತೆ ಹೇಳುದು ಬೇಡ, ಟೈಮ್ ಸೆನ್ಸ್ ಅಲ್ಲ ಸರ್, ಬಹಳ ಖುಷಿ ಆಗ್ತದೆ ಸರ್. ಅಂದ್ರೆ ನಿಮ್ಮ ಬಗ್ಗೆ ತಿಳಿಯುವಂತ ನಾನು ಬಹಳ 2-3 ವರ್ಷದಿಂದ 4 ವರ್ಷ ಆಗ್ಬೋದು, 4 ವರ್ಷ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೇನೆ. ಒಮ್ಮೆ ಸಂದರ್ಶನ ಮಾಡ್ಬೇಕು ನಿಮ್ಮನ್ನ ಅಂತ, ಸಿಕ್ಲಿಲ್ಲ. ಇವತ್ತು ಸಿಕ್ಕಿದ್ರಿ. ಯಾವಾಗಲೂ ಸಮಯ ಅಭಾವ ಇರ್ತದೆ. ಇವತ್ತು ತಪ್ಪು ಚಾನ್ಸ್ ಇತ್ತು, ಆದ್ರೆ ಸಿಕ್ತು ಇವತ್ತು. ಆದ್ರೆ ಭಾರಿ ಮಳೆ ಬೆಳಗ್ಗೆಯಿಂದ, ಅದಕ್ಕೆ ನನಗೂ ಬರ್ಲಿಕ್ಕೆ ಸಮಸ್ಯೆ ಆಗ್ತದೆ. ಇಲ್ಲಿ ಹೇಗ್ ಮಾಡ್ತೇನೋ ಅಂತ ಆಲೋಚನೆ ಮಾಡ್ತಾ ಇದ್ದೆ ಸರ್. ನಾವು ನಿಮ್ಮ ವಿಷಯವನ್ನು ತಿಳಿಯುವ, ಇದನ್ನು ದೊರಕಿದ ಅಪರೂಪಕ್ಕೆ ದೊರಕಿದೆ ದೊಡ್ಡ ಅವಕಾಶ. ಅದನ್ನ ನಾವು ಉಪಯೋಗಿಸಿಕೊಂಡು ನಿಮ್ಮ ಜೊತೆ ಮಾತುಕತೆ ಆಡೋಣ, ನಿಮ್ಮ ವಿಷಯ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಸರ್, ಮೊದಲಿಗೆ ನಿಮ್ಮ ಯಕ್ಷಗಾನ ರಂಗಕ್ಕೆ ನೀವು ಹೋಗುವ ಮೊದಲು ನಿಮ್ಮ ತಂದೆ ತಾಯಿಯವರ ಬಗ್ಗೆ, ನಿಮ್ಮ ಹುಟ್ಟೂರಿನ ಬಗ್ಗೆ, ಅದೇ ರೀತಿ ನಿಮ್ಮ ಸಹೋದರ ಸಹೋದರರ ಬಗ್ಗೆ, ನಿಮ್ಮ ಶಾಲಾ ಜೀವನ, ಅದೇ ರೀತಿ ನಿಮ್ಮ ಯಕ್ಷಗಾನ ಆಸಕ್ತಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ಗೊತ್ತಾಗಿರ್ಬೋದು ನೀವು ನಾನು ಯಾರು ಅಂತ ಹೇಳಿ, ಹೇಳೋದು ಬೇಡಲ್ಲ. ಹಾಗೆ ಇವತ್ತಿನ ದಿವಸ ಸಂತೋಷ ಕೊಡ್ತಾ ಉಂಟು. ಯಾಕಂತ ಹೇಳಿದ್ರೆ ಪಾಪ ಇವರು ಇಷ್ಟು ಒಳಗಾದ್ರೆ ನನ್ನ ಮನೆ ಹುಡ್ಕೊಂಡು ಬಂದರು. ಬಹಳ ಬಾರಿ ಫೋನ್ ಮಾಡಿದ್ರು ನಿಮ್ದೊಂದು ಸಂದರ್ಶನ ಮಾಡ್ಬೇಕು ಅಂತ. ನಾನೇ ಅಲ್ಲಿದ್ದೆ ಇಲ್ಲಿದ್ದೆ, ಮತ್ತೆ ಮಾಡುವ ಅಂತ ಹೇಳಿ ಹೀಗೇ ದಿವಸ ಮುಂದಾಗ್ತಾ ಇದ್ದೆ. ಇವತ್ತೇನೋ ಸರಿಯಾದ ಸಮಯ ಸಿಕ್ಕಿತ್ತು, ಅವ್ರು ಬಂದ್ರು, ಸಂತೋಷ ಆಯ್ತು. ನಿಮ್ಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ. ಬಾಲ್ಯ ಜೀವನ ಅಂತ ಹೇಳಿದ್ರೆ ಹುಟ್ಟವರು ಕಮಲಶಿಲೆ. ಕಲ್ತದ್ 4ನೇ ಕ್ಲಾಸ್ ವಿದ್ಯಾಭ್ಯಾಸ ಅಷ್ಟೇ. ಪ್ರಾಥಮಿಕ ಅಭ್ಯಾಸ ಅಲ್ಲೇ ಮಾಡಿದ್ದು, ಕಮಲಶಿಲೆಯಲ್ಲೇ. ನಾವು ತಂದೆ ತಾಯಿ ಒಟ್ಟು 7 ಜನ ಮಕ್ಕಳು. ಅವಾಗ ಬಹಳ ಕಷ್ಟ ಜೀವನ. ಅಂದ್ರೆ ಸಾಕುದೇ ಕಷ್ಟ ಆ ಕಾಲದಲ್ಲಿ. ಆದ್ರೂ ನಮ್ಮನ್ನು ಚಂದ ಬೆಳೆಸಿದ್ದಾರೆ. ಹಾಗೆ 4ನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದೆ. ಅವಾಗೇನೆ ಕೇಳಿದ್ರೆ ಒಂದ್ ಸ್ವಲ್ಪ ಅಲ್ಲಿ ನಮ್ಗೆ ಮನೋರಂಜನೆ ಕಾರ್ಯಕ್ರಮ ಏನು ಕೇಳಿದ್ರೆ ಆ ಕಡೆಯಲ್ಲಿ ಯಕ್ಷಗಾನ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ. ನಾಟಕವು ಬಹಳ ಅಪರೂಪ. ಇಲ್ಲ ಶಾಲೆಯಲ್ಲಿ ಎಲ್ಲಿಯಾದ್ರೂ ಒಂದು ಫಂಕ್ಷನ್ ಆದಾಗ ನಾಟಕ ಆಗ್ತದೆ ಬಿಟ್ರೆ ನಾಟಕ ಇಲ್ಲ ಅವಾಗ. ಟಿವಿ ಸಹ ಇಲ್ಲ, ನಮ್ಮನೇಲಿ ಕರೆಂಟೇ ಇಲ್ಲ ಅವಾಗೆಲ್ಲ ದೀಪದ ಬೆಳಕು. ಆ ಕಷ್ಟದಲ್ಲಿ ನಾವು ಬೆಳೆದು ಬಂದವರು. ಹಾಗೆ ಒಂದು ಟಿವಿ ನೋಡ್ಬೇಕಂದ್ರು ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅದು ನಮ್ಮೂರಿಗೆ ಕರೆಂಟ್ ಇಲ್ಲ ಅವಾಗ. ಸಣ್ಣ ಒಬ್ರ ಮನೇಲಿ ದೇವಸ್ಥಾನದ ಹತ್ರ ಒಂದು ಶಾನ್ ಬಾಗ್ರ ಅಂತಿದ್ರು, ಅವ್ರ ಮನೇಲಿ ಒಂದು ಸಣ್ಣ ಟಿವಿ. ಅದು ನಾವು ಶನಿವಾರ ಸಂಜೆ ಹೋಗೋದು. ಅದು ಹಿಂದಿ ಪಿಕ್ಚರ್ ಬರ್ತಿದೆ, ಆದಿತ್ಯ ರಾತ್ರಿಗೆ ಕನ್ನಡ ಪಿಕ್ಚರ್ ಬರೋದು. ಅದನ್ನ ನೋಡ್ಲಿಕ್ಕಾಗಿ ಎಲ್ಲ ಮಕ್ಕಳು, ನಮ್ಮ ಕೇರಿ ಮಕ್ಕಳು ಎಲ್ಲ ಅಲ್ಲಿಗೆ ಹೋಗ್ತಿದ್ರು ನಾವು. ಮತ್ತೆ ಬೇರೆ ಎಂತದು ಇಲ್ಲಲ್ಲ ಮನೋರಂಜನೆ. ಅಲ್ಲಿ ಏನಕ್ಕೆ ಕೇಳಿದ್ರೆ ಮನೋರಂಜನೆ ಅಂತ ಆವಾಗ ಯಕ್ಷಗಾನ, ಎಲ್ಲಿ ಕಮರ್ಷಿಯಲ್ ಮಾಡಿದ ಆಟ ಆಗ್ತದೆ ಅಲ್ಲೆಲ್ಲ ನಾವು ಹೋಗ್ತಿದ್ವು. ಹಾಗೆ ಹೋಗ್ತಾ 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 ಆಸಕ್ತಿ ಸ್ವಲ್ಪ ಹೆಚ್ಚಾಯ್ತು ಯಕ್ಷಗಾನದ ಬಗ್ಗೆ.
ಅದ್ರ ಕಾರಣ ಹೀಗಿರಬಹುದು. ನನ್ನ ತಾಯಿಯ ತಂದೆ ಮೊದ್ಲು ಯಕ್ಷಗಾನದಲ್ಲಿ ಇದ್ರಂತೆ, ತಿಮ್ಮದೇವಡಿಗ ಅಂತೇಳಿ. ನಿಮ್ಮ ಮೊಂದಾಶಣಿಯವರಿಲ್ವಾ, ಅವರ ತಂದೆಯ ಕಾಲದಲ್ಲಿ ಅವರೆಲ್ಲ ಒಡನಾಡಿಗಳಂತ. ತಂದೆ ದೊಡ್ಡಪ್ಪನ ಕಾಲ ಅವ್ರ ಒಡನಾಡಿಗಾಗಿ ಒಂದು ಮೇಳ ಇತ್ತಂತೆ ಯಾವಾಗ. ಆ ಮೇಳದಲ್ಲಿ ನನ್ನ ಅಜ್ಜ ವೇಷ ಮಾಡ್ತಿದ್ರಂತೆ. ನಾನ್ ನೋಡ್ಲಿಲ್ಲ, ನಮ್ಮ ದೊಡ್ಡ ಅಣ್ಣ ನೋಡಿದ್ದೇನೆ ಒಂದು ವೇಷವನ್ನು. ಆ ರಕ್ತ ಇರಬಹುದು. ಹೌದು. ಹಾಗೆ 4ನೇ ತರಗತಿ ಆಯ್ತು, 4 ಪಾಸ್ 5ಕ್ಕೆ ಹೋದೆ. 5ಕ್ಕೆ ಹೋಗಿ ಒಂದು 2-3 ತಿಂಗಳಾಗಿತ್ತು ಏನು. ಮಾಸ್ಟ್ರು ABCD ಅವಾಗ 5ನೇ ಕ್ಲಾಸಿಂದ ಶುರು ಇಂಗ್ಲಿಷ್. 4 ಈಗಿನ ಕಂಡಗಲ್ಲ ಇಲ್ಲ, 5ನೇ ಕ್ಲಾಸಿಂದ ಇಂಗ್ಲಿಷ್ ಶುರು ಆಗೋದು. ABCD ಶುರು ಮಾಡಿದ್ದಾರೆ. ನಮ್ದು ABCZ ವರೆಗೆ ಹೋಗ್ಲಿಲ್ಲ, ಯಾಕಷ್ಟೊತ್ತು ನಾವು ಈ ಶಾಲೆಯಲ್ಲಿ ಇಲ್ಲಲ್ಲ. ಅಲ್ಲಿಗೆ ಕಮಲೇಶ್ವರ ಮೇಳ 7 ಹಂತಕ್ಕೆ ಬಂತು. ಆವಾಗ ಏನಾಯ್ತು ಕೇಳಿದ್ರೆ, ನನ್ನ ತಂದೆಯ ಸೊಸೆಯ ಮಗ, ಸಾರಿ ಅಜ್ಜನ ಸೊಸೆಯ ಮಗ ರಾಮದೇವಡಿಗೆ ಕಮಲಶಿಲೆ ಅಂತ ಹೇಳಿ, ಅವರು ಕಮಲೇಶ್ವರ ಮೇಳದಲ್ಲಿ ಇದ್ರು. ಮತ್ತೆ ನನಗೆ ಹೆಜ್ಜೆ ಹೇಳಿ ಕೊಟ್ಟ ಗುರುಗಳು ರಾಮದೇವಡಿಗೆ ಕೊಚ್ಚಾಡಿ ಅಂತ. ಅವರಿಬ್ರು ಒಂದೇ ಮೇಳದಲ್ಲಿ ಇದ್ದಾಗ ನನ್ನನ್ನ ಕೇಳಿದ್ರು, ಮೇಳಕ್ ಬರ್ತೇನೋ ಅಂತ. ಮೇಳ ಹೇಳಲಿಕ್ಕೆ ಒಂದು 15 ದಿವಸ ಇತ್ತು, ಅವಾಗ ಶುರು ಮಾಡಿದ್ರು ಅವರು. ಹಾಗೆ ಮೇಳಕ್ ಬರ್ತೇವೆ ಕೇಳಿದ್ರು. ಅವ್ರು ನಮ್ಗೆ ಅವ್ರ ಒತ್ತಾಯಕ್ಕೆ ಏನು ಮೇಳಕ್ ಹೋಗ್ಬೇಕು ಅನಿಸ್ತು. ಮನೆಯಲ್ಲಿ ಬಂದು ಕೇಳಿದೆ ಅಪ್ಪ ಅಮ್ಮನಲ್ಲಿ, ಹೀಗೆ ಮೇಳಕ್ ಬಾ ಅಂತ. ನಾವು ಅಪ್ಪ ಅಮ್ಮ ಜೋರಾದ್ರು. ಯಾಕೆ ಇನ್ನು ವಿದ್ಯಾಭ್ಯಾಸ ಇನ್ನು 5ನೇ ಕ್ಲಾಸಿನ ಮುಗಿದಿಲ್ಲ, ನಿಂಗೆ ಈಗಲೇ ಮೇಳ ಅಂತ ನಿಂಗೆ ಎಂತ ಗೊತ್ತುಂಟು, ಬೇಡ ಹೋಗುದು ಬೇಡ, ಆಗುದಿಲ್ಲ ಈಗೆಲ್ಲ ಕಷ್ಟ. ಹಾಗೆ ಇಲ್ಲ, ನಾನು ಮೇಳಕ್ಕೆ ಹೋಗುದು ಅಂತ ಹಠ. ಅಂತೂ ಏನು ಮತ್ತೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಮೇಳಕ್ಕೆ ಹೋದೆ. ಹೋಗುವಾಗ ನಮ್ಗೆ ಯಕ್ಷಗಾನದ ಗಂಧಗಾಳ ಏನೂ ಗೊತ್ತಿಲ್ಲ, ಆಟ ನೋಡ್ತಿದ್ದು ಬಿಟ್ರೆ ಅಲ್ಲಿ ಎಂತ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. ಸಣ್ಣ ಪ್ರಾಯ, 10 ವರ್ಷ ಅಲ್ಲ ಸರ್? 11 ವರ್ಷ 11 ವರ್ಷ ಚಿಲ್ಲರೆ ಆಗಿರ್ಬೋದು ಇನ್ನು. ಅವಾಗ ಸೇವೆ ದಿವಸ ಬೆಳಿಗ್ಗೆ ದೇವಸ್ಥಾನದಲ್ಲ ಗಣಪತಿ ಪೂಜೆ ಕಾರ್ಯಕ್ರಮ ಎಲ್ಲ ಆಗ್ತಾ ಇತ್ತು. ನಾನು ಒಂದು ದೇವಸ್ಥಾನದಲ್ಲಿ ಇದ್ದೆ. ವಿಶ್ವನಾಥ ಆಚಾರ್ಯರು ದೇವಸ್ಥಾನಕ್ಕೆ ಬಂದಿದ್ರು. ಅವಾಗ ಈ ರಾಮಣ್ಣ ಅಂತ ಇವ್ರು ಹೇಳಿದ್ರು, ಅವನು ಮೇಳಕ್ಕಾದ ಈ ವರ್ಷ ಹುಡುಗನು, ಆಚಾರ್ಯ ಪೈಕಿ ಹುಡುಗ ಅವನು ಬಾಲಗೋಪಾಲಕ್ಕೆ. ಕಡೆಗೆ ಈಗ ನಿಮ್ಮ ಚೌಕಳ್ಮಕ್ಕಿ ಬಸವ ಇದ್ರಲ್ಲ, ಹಲಡಿ ಮಳೆ ಹಾಸ್ಯಗಾರ, ಅವರು ಬಂದ್ರು. 3 ಜನ ಮಕ್ಕಳು ಈ ಸರ್ತಿ ಮೇಳಕ್ಕೆ ಬಾಲಗೋಪಾಲಕ್ಕೆ ಅಂತ. ಬಾಲಗೋಪಾಲ ಅವಾಗ ಕುಣಿಯೋದ್ ನೋಡಿದ್ದೆ ಬಿಟ್ರೆ ನಾವೆಂತ ಮಾಡಿದ್ದೇವೆ ನಮ್ಗೆ ಗೊತ್ತಿಲ್ಲ. ಅಂತೂ ಆ ದಿವಸ ಎಲ್ಲ ಒಂದು ಬಣ್ಣ ಹಚ್ಚಿ ಬಿಟ್ರು. ಹಾಗೆ 3 ಜನ ಒಟ್ಟೆ ಹೆಜ್ಜೆ ಕಟ್ಟಿದ್ದು ನಾವು ರಂಗ ಪ್ರವೇಶ ಮಾಡಿದ್ವಿ. ಆಮೇಲೆ ಬಸವ ಜಕುಳ್ಮಕ್ಕಿ ಅವರು ಮೊದ್ಲೇ ಅವರು ಈ ಸಂಘ ಸಂಸ್ಥೆಗಳೆಲ್ಲ ವೇಷ ಮಾಡ್ತಿದ್ರಂತೆ. ಮಾಡಿ ಸ್ವಲ್ಪ ಹೆಜ್ಜೆ ಗೊತ್ತುಂಟು ಅವರಿಗೆ, ಪ್ರಾಥಮಿಕ ಹೆಜ್ಜೆ ಸ್ವಲ್ಪ ಗೊತ್ತುಂಟು. ನಮ್ಗದು ಏನು ಗೊತ್ತಿಲ್ಲ. ನಾವು ಹೀಗೆ ಅನ್ನೋದ್ ಬಿಟ್ರೆ ಅವ್ರು ಏನ್ ಮಾಡ್ತಾರ ಅದ್ ನೋಡ್ಕೊಂಡು ಮಾಡೋದೇ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಹಾಗೆ ಆಯ್ತು. ಒಂದು ದಿವಸ ಬಾಲಗೋಪಾಲ್ ನನ್ನದ್ದು, ಒಂದು ದಿವಸ ವಿಶ್ವನಾಥನದ್ದು, ಒಂದು ದಿವಸ ಅವನದ್ದು. ನನ್ನದ್ದು ವಿಶ್ವನಾಥ್ ಬಾಲಗೋಪಾಲ್ ಆಗುವಾಗ ಅವನೊಂದು ಕೋಡಂಗಿ, ಅವನದ್ದು ವಿಶ್ವನಾಥಂದು ಬಾಲಗೋಪಾಲ್ ಆಗುವಾಗ ನನ್ನೊಂದು ಕೋಡಂಗಿ. ಹೀಗೆ ಅಂತ 3 ಜನ ಮಾಡ್ತಾ ಇದ್ವಿ. ಹಾಗೆ ಒಂದು 2-3 ವರ್ಷ ತಿರುಗಾಟ ಆಯ್ತು ಅಲ್ಲಿ. ಹಾಗೆ 1 ವರ್ಷ ತಿರುಗಾಟ ಆದ ತಕ್ಷಣ ನಮ್ಮ ಆವಾಗ ಮೇಳದ ಯಜಮಾನ್ ನಾರಾಯಣ ಶೆಟ್ರು, ಸಿದ್ದಾಪುರ ಕೆಲ್ಸಾಲೆ, ಒಳ್ಳೆ ಯಜಮಾನ್ರು, ನಮ್ಮನ್ನು ಚಂದ ನೋಡ್ಕೊಂಡಿದ್ದಾರೆ. ಹಾಗಾಗಿ ಹೇಳು, ಅವ್ರು ಅವಾಗ ಮಕ್ಕಳಿಗೆ ನಿಮ್ಗೆಲ್ಲ ಹೆಜ್ಜೆ ಕಲಿಕ್ ಮಾರಯ್ಯ, ಹಿಂಗ್ ಮಾಡ್ರ ಆತಿಲ್ಲ ಅಂತೇಳಿ ಕಡೆಗೆ ರಾಮದೇವಡಿಯ ಕೊಚ್ಚಾಡಿ ಅಂತಿದ್ರು. ಅವರು ಕೇಂದ್ರದಲ್ಲಿ ಹೆಜ್ಜೆ ಕಲ್ತವ್ರು, ಒಳ್ಳೆ ಹೆಜ್ಜೆ, ಮತ್ತೆ ಅವ್ರಿಗೆ ತಾಳೆ ಎಲ್ಲ ಅಭ್ಯಾಸ ಉಂಟು. ಅವ್ರ ಹತ್ರ ಹೇಳಿದ್ರು, ಮಳೆಗಾಲದಲ್ಲ ರಾಮ ಸ್ವಲ್ಪ ಹೇಳಿಕೊಡು ಮಾರಯ್ಯ ಈ ಮಕ್ಕಳಿಗೆ ಅಂತ. ಆಯ್ತು ಅಂತ ಅವ್ರು ಹೇಳಿದ್ರು. ಕಡೆಗೆ ನಾನು ವಿಶ್ವನಾಥ ಅವ್ರ ಮನೆಗೆ ಹೋಗ್ಲಿ, ಮಳೆಗಾಲದಲ್ಲಿ ಹೋಯ್ತು. ಹೋಗಿ ಮಳೆಗಾಲದಲ್ಲಿ ಹಗಲೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿದವ್ರ ಮನೆಯಲ್ಲಿ, ಅದನ್ನ ಖುಷಿಯಿಂದ ಹೇಳೋದು ನಾನು. ಗುರುಕುಲ ಅವ್ರ ಮೇಲೆ ಸಾಗುವಳ್ಳಿ ಗದ್ದೆ ಎಲ್ಲ ಇತ್ತು. ನನಗೆ ಸಣ್ಣಿಂದಲೂ ಯಕ್ಷಗಾನ ಜೊತೆಯಲ್ಲಿ ಈ ಸಾಗುವಳ್ಳಿ ಅಂದ್ರೆ ಬಹಳ ಆಸಕ್ತಿ. ನಮ್ಮ ಕೇರಿಯಲ್ಲಿ ಯಾರೇ ಹೂಡ್ ಕಟ್ಲಿ ಅಂದ್ರೆ ಹೂಟಿ ಶುರು ಮಾಡ್ಲಿ ಮಳೆಗಾಲದಲ್ಲಿ, ನಾನು ಅಲ್ಲಿದ್ದೆ, ಗದ್ದೆಲ್ಲಿದ್ದೆ, ಯಾರ ಮನೆ ನಂಗೆ ಸಂಬಂಧ ಇಲ್ಲ, ಹೋಗಿ ನಾನು ಹೂಡುದೊಂದೇ ಚಟ ನನ್ಗೆ ಆವಾಗ. ಮತ್ತಲ್ಲ ಇಡೀ ಕೇರಿಯಲ್ಲಿಗೆ ಹೋರಿಗೆ ಎತ್ತಲ್ಲಿ ಹೂಡುವವ್ರು ನಾನ್ ಬಂದ ತಕ್ಷಣ ನಾನು ಬಿಟ್ಕೊಡ್ತಿದ್ರು ಅಂತ ನಂಗೆ ಅಷ್ಟು ಆಸಕ್ತಿ, ಸಾಗುವಳಿ ಮಾಡ್ಬೇಕು ಅಂತ. ಹಾಗೆ ಅವ್ರ ಮನೆಯೆಲ್ಲ ಎತ್ತಿತ್ತು. ಮಳೆಗಾಲದಲ್ಲಿ ಹೀಗೆ ಹೋಗ್ತಿತ್ತಲ್ಲ ನಾವು. ಒಂದ್ ದಿವಸ ಹೀಗೆ ಗೊಬ್ಬರ ಹಾಕೋದು, ಗದ್ದೆಗೆ ಕಡೆಗೆ ಹೂಡುವುದು, ಇದೆಲ್ಲ ನಟ್ಟಿಗಿಟ್ಟೆಲ್ಲ ನಾವೇ ಸೇರಿ ಮಾಡ್ತಿತ್ತು. ಮತ್ತೆ ಈ ಯಾವಾಗ ಗದ್ದೆ ಕಾಯ್ಲಿಕ್ಕೆ ಅನ್ಸಂಗ ರಾತ್ರಿ ಹೋಗ್ಬೋದು,
ರಾಮಣ್ಣಂದು ಒಂದು ಗದ್ದೆಯಿಂದ ಆಚೆಗೆ ಒಂದು ಹಳ್ಳಿ ಅಂತ ಹೇಳಿ ಹಳ್ಳಿ ಮನೆ ಅಂತ ಆಚೆಗೆ ಅವ್ರು ಇವ್ರು ಮಲಗುದು, ನಾನು ವಿಶ್ವನಾಥ ಈಚೆ ಗದ್ದೆಲ್ಲ ಒಂದು ಹಳ್ಳಿ ಮನೆ ಮಾಡಿಕೊಂಡು ಈಚೆ ಮಲಗುದು ನಾವು, ಒಂದೇ ಗದ್ದೆ ಗ್ಯಾಪ್ ಅಷ್ಟೇ.